ಇದೇ ರೀತಿ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ನಮ್ಮ ಹಿಂದೂ ರಾಷ್ಟ್ರ ಯಾವ ತರ ಇರ್ಬೇಕಂತ ಹೇಳಿದ್ರೆ ನಮ್ಮ ರಾಮನಗರ್ ನೋಡಿದ್ರೆ ಗೊತ್ತಾಗುತ್ತೆ. ಹಿಂದೂ ರಾಷ್ಟ್ರ ಅಂದ್ರೆ ಏನು, ಒಗ್ಗಟ್ಟಂದ್ರೆ ಏನು ಅಂತ ಹೇಳಿ ನಮ್ಮ ರಾಮನಗರದ ಸಂಸ್ಕೃತಿ ಇಲ್ಲಿಯ ಕಲ್ಚರ್ ನೋಡಿ ಕಲಿಬೇಕೆಲ್ಲ. ದಯಮಾಡಿ ಎಲ್ಲರೂ ಕೂಡಿ ಇರೋಣ್ರಿ, ಎಲ್ಲಾರು ಚೆನ್ನಾಗಿರೋಣ್ರಿ. ಏನು ಭೇದ ಭಾವ, ಏನೋ ಗಲಾಟೆ ಪಲಾಟೆ ನಮ್ಮ ಮಸೀದಿನಾಗ ಹಾಕಿಲ್ಲ, ಆಗೋದ್ ಬೇಡ. ನಾವೆಲ್ಲ ಈ ಸಂದರ್ಭದಾಗ ಒಗ್ಗಟ್ಟಿರೋದ ಒಂದಾಗಿರೋದು ಬಹಳ ಇಂಪಾರ್ಟೆಂಟ್ ಐತಿ. ನಾವೆಲ್ಲರೂ ಕೂಡಿರೋದು ಕಾಣತ್ತೈತಿ ಅಂತಾರಲ್ಲ, ಅದ ಕಪ್ಪು ಚುಕ್ಕಿ ಒಂದು ದೃಷ್ಟಿ ಆಗ್ಬಿಡ್ತೀವಿ ಅಂತಾರಲ್ಲ, ನಾವ್ ಒಗ್ಗಟ್ಟು ನೋಡಿ ನಮ್ದು ದೃಷ್ಟಿ ಆಗೈತಿ ನಮ್ಗೆ ಈಗ. ನಮಸ್ಕಾರ ವೀಕ್ಷಕರೇ, ನೇಷನ್ ನ್ಯೂಸ್ಗೆ ಸ್ವಾಗತ. ಇಡೀ ದೇಶಕ್ಕೆ ಮಾದರಿಯಾದ ರಾಮನಗರದ ಸರ್ವಧರ್ಮ ಸೇವಾ ಸಮಿತಿಯು ಹಿಂದೂ ಮುಸ್ಲಿಂ ಏಕತೆಯ ಸೌಹಾರ್ದ ಇಫ್ತಾರ್ ಕೂಟ ಹುಬ್ಬಳ್ಳಿಯ ರಾಮನಗರದ ಪಾಲಿಕೆ ಸದಸ್ಯರಾದ ಶ್ರುತಿ ಸಂತೋಷ್ ಚಲವಾದಿ ವಾರ್ಡ್ ನಂಬರ್ 58 ರ ಇಫ್ತಾರ್ ಕೂಟ ಆಯೋಜಿಸಿದ ಸಂದರ್ಭ ನೋಡ್ರಿ. ನಮ್ಮ ದೇಶದ ಬಲ ಇರುವುದೇ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಮಹಾನ್ ತತ್ವದಲ್ಲಿ. ಇಫ್ತಾರ್ ಕೂಟಗಳು ಕೇವಲ ಉಪವಾಸ ಬಿಡುವ ಸಮಯವಲ್ಲ, ಅವು ಮನಸ್ಸುಗಳನ್ನ ಬೆಸೆಯುವ ಅತಿ ದೊಡ್ಡ ಕೊಂಡಿಗಳು. ಈ ಸಂದರ್ಭದಲ್ಲಿ ಜನತೆಗೆ ನೀಡಬಹುದಾದ ಒಂದು ಸಂದೇಶ: ಧರ್ಮಗಳು ಬೇರೆಯಾಗಿರಬಹುದು, ಆದರೆ ಮಾನವೀಯತೆಯ ಹಾದಿ ಮಾತ್ರ ಒಂದೇ. ಉಪವಾಸದ ಶಿಸ್ತು ಮತ್ತು ಹಂಚುಣ್ಣುವ ಪ್ರೀತಿ ನಮ್ಮ ನಡುವಿನ ಗೋಡೆಗಳನ್ನ ಕೆಡವಲಿ. ಒಂದು ತಟ್ಟೆಯ ಊಟ 10 ಮನಸ್ಸುಗಳನ್ನ ಒಂದುಗೂಡಿಸಲಿ. ಹಬ್ಬಗಳು ಕೇವಲ ಆಚರಣೆಯಾಗದೆ ಪರಸ್ಪರ ನಂಬಿಕೆ ಮತ್ತು ಗೌರವದ ಸಂಕೇತವಾಗಲಿ. ನಾವೆಲ್ಲರೂ ಮೊದಲು ಭಾರತೀಯರು, ಆಮೇಲೆ ಧರ್ಮದ ಅನುಯಾಯಿಗಳು ಎಂಬ ಸತ್ಯ ನಮ್ಮ ಬದುಕಿಗೆ ಮಾದರಿಯಾಗಲಿ. ಈ ಸಂದರ್ಭದಲ್ಲಿ ಸತೀಶ್ ಚಲವಾದಿ, ಸಂತೋಷ್ ಚಲವಾದಿ, ಮಕ್ಕಾ ಮಸೀದ್ ಜಮಾತ್ ಮುಥಾವಲ್ಲಿ, ಅಬ್ದುಲ್ ಗಫಾರ್ ಬಂಕಾಪುರ್, ಚಂದ್ರಕಾಂತ್ ಯಾದವ್, ಹನುಮಂತ್ ಚಲವಾದಿ, BY ಗೌಡರ್, ಸುಖದೇವ್ ಕಾಂಬ್ಳೆ, ಯಮುನಪ್ಪ, ಸೈಯದ್ ಶಿಂಗೊಟ್ಟಿ, ಜಾವಿದ್ ಅನ್ಸಾರಿ, ಕನಕಗೇರಿ, ಹ್ಯಾತ್ ಮುಲ್ಲಾನೂರ್, ಕರ್ಕಲೂರ್, ಇಬ್ರಾಹಿಂ ಹೊಸಪೇಟ್, ಹಸನ್ ಹೊಸಪೇಟ್, ಅನ್ವಾರ್ ಪಠಾಣ್, ರಾಮು ಯಾದಗಿರಿ, ಸಿಲನ್ ಜೇವಿಯಾರ್, ವಿವೇಕ್ ಬಿನ್ನಾಳ್ ರಾಜು, ಆರೋಗ್ಯ ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು. अस्सलाम वालेकुम रहमतुल्लाहि बरकातहू। आज अल्हम्दुलिल्लाह मक्का मस्जिद जमात की जानिब से हमारे संतोष भाई की जो है गुलपोशी और शालपोशी की जा रही है। अल्हम्दुलिल्लाह हम सब तमाम मोहल्ले वाले और जमात खास कर जो उन्होंने हमारे यहाँ एक बेहतरीन जो है काम का अंजाम दिया है। पार्किंग के लिए हमारे लिए जगह का सहूलत करके दिए, मस्जिद के अतराफ आने जाने के लिए सब पूरी साफ सफाई का उसका सब इंतजाम कराए। हम सब जो है इनकी तरफ से, हमारी जमात की तरफ से मैं इनका शुक्रिया अदा करता हूँ। ನಮ್ಮ ರಾಮನಗರದ ನಮ್ಮ ಮಕ್ಕಾ ಮಸೀದಿ ವತಿಯಿಂದ ಎಲ್ಲ ಮುಸ್ಲಿಂ ಸಮಾಜದ ಎಲ್ಲ ಗಣ್ಯರು, ಹಿರಿಯರು, ಮುತ್ತಲಿಯವರು ಹಾಗೂ ನನ್ನ ಗೆಳೆಯರು ಮತ್ತು ಮುದ್ದು ಮಕ್ಕಳು ಕೂಡ ನನಗೆ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಿ ನಮ್ಮ ಮಸೀದಿ ಕಡೆ ಕೆಲಸ ಮಾಡಿಸಿದ್ದೀನಿ ಅಂತೇಳಿ ಸನ್ಮಾನ ಮಾಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಧನ್ಯವಾದ. ಅದೇ ರೀತಿ 21ನೇ ರೋಜಾ ನಿಮಿತ್ತ ಎಲ್ಲ ನಮ್ಮ ಮುಸಲ್ಮಾನ್ ಸಮಾಜದ ಎಲ್ಲ ರೋಜಾ ಇರುವಂತಹ ಎಲ್ಲ ನಮ್ಮ ಸಮಾಜದ ಎಲ್ಲ ಗಣ್ಯರಿಗೂ, ಯುವಕರಿಗೂ, ಹಿರಿಯರಿಗೂ ನಮ್ಮ ಸರ್ವಧರ್ಮ ಸೇವಾ ಸಮಿತಿ ವತಿಯಿಂದ ಎಲ್ಲರಿಗೂ ಇವತ್ತಿನ ದಿನ ಇಫ್ತಿಯಾರ್ ಊಟದ ವ್ಯವಸ್ಥೆ ಮಾಡಲಾಗಿದೆ. ಇದೇ ರೀತಿ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ನಮ್ಮ ಹಿಂದೂ ರಾಷ್ಟ್ರ ಯಾವ ತರ ಇರ್ಬೇಕಂತ ಹೇಳಿದ್ರೆ ನಮ್ಮ ರಾಮನಗರ್ ನೋಡಿದ್ರೆ ಗೊತ್ತಾಗುತ್ತೆ. ಹಿಂದೂ ರಾಷ್ಟ್ರ ಅಂದ್ರೆ ಏನು, ಒಗ್ಗಟ್ಟಂದ್ರೆ ಏನು ಅಂತ ಹೇಳಿ ನಮ್ಮ ರಾಮನಗರದ ಸಂಸ್ಕೃತಿ ಇಲ್ಲಿಯ ಕಲ್ಚರ್ ನೋಡಿ ಕಲಿಬೇಕೆಲ್ಲ. ಇವತ್ತಿನ ಜಗತ್ತಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಅವ್ರು ಅಂತ ಕಚ್ಚಾಡ್ತಿದಾರಲ್ಲ, ಈ ತರ ಒಡೆದಾಡಿದ್ರೆ ದೇಶ ನಾವು ಉದ್ಧಾರ ಆಗಂಗಿಲ್ಲ, ಯಾವ್ದು ಡೆವಲಪ್ಮೆಂಟ್ ಆಗಂಗಿಲ್ಲ. ಒಗ್ಗಟ್ಟಾಗಿರ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗ ನನ್ನ ಕೋಟಿ ಕೋಟಿ ನಮನಗಳು. ನನಗೆ ಈ ಸಂದರ್ಭದಲ್ಲಿ ನನ್ಗೆ ಸನ್ಮಾನ ಮಾಡಿದಕ್ಕಾಗಿ ನಾನು ನಿಮ್ ಚಿರಋಣಿ, ನಿಮ್ಮ ಆಭಾರಿ ಆಗಿರ್ತೇನೆ. ಧನ್ಯವಾದಗಳು. ಹೋಗ್ಬೇಕು ಪ್ಲೀಸ್. ನಿಮ್ಮ ಮನಿ ಮಗ, ನಿಮ್ಮ ಅಣ್ಣ ತಮ್ಮ
ನಿಮ್ ಸಂತೋಷ ಅಂತೇಳಿ ತಿಳ್ಕೊಂಡೆ ನಾಚಿಕೆ ಪಟ್ಕೊಲಾರ್ದ ಪ್ಲೀಸ್ ಸಂಕೋಚ ಪಟ್ಕೋಬೇಡ್ರಿ. ನಮ್ಮ ಹುಡುಗ ಮಾಡ್ಯದಾನೆ ನಮ್ ಸಂತೋಷ ಅಂತೇಳಿ ದಯಮಾಡಿ ಎಲ್ಲಾರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೇಕು ಪ್ಲೀಸ್. ನಾವಿಬ್ರು ಯಾವಾಗ ಸಂತೋಷ ಸತೀಶ ನಿಮ್ ಜೊತೆಗೆ ಯಾವಾಗೂ ಇದೀವಿ. ದಯಮಾಡಿ ಎಲ್ಲಾರು ಕೂಡಿ ಇರೋಣ್ರಿ, ಎಲ್ಲಾರು ಚೆನ್ನಾಗಿ ಇರೋಣ್ರಿ. ಏನು ಭೇದ ಭಾವ ಏನೋ ಗಲಾಟೆ ಪಲಾಟಿ ನಮ್ಮ ಮಸೀದಿನಾಗ ಆಗಿಲ್ಲ, ಆಗೋದ್ ಬೇಡ. ನಾವೆಲ್ಲ ಈ ಸಂದರ್ಭದಾಗ ಒಗ್ಗಟ್ಟಿರೋದ ಒಂದಾಗಿರೋದು ಭಾಳ ಇಂಪಾರ್ಟೆಂಟ್ ಐತಿ. ಹಂಗಾಗಿ ಎಲ್ಲಾರು ನಾವ್ ಇದೀವಿ. ಏನೋ ಒಂದು ಕೆಟ್ಟ ಘಟನೆ ನಾವೆಲ್ಲರೂ ಕೂಡಿರೋದು ಕಾಣತ್ತೈತಿ ಅಂತಾರಲ್ಲ, ಅದ ಕಪ್ಪು ಚುಕ್ಕಿ ಒಂದು ದೃಷ್ಟಿ ಆಗ್ಬಿಡ್ತೈತಿ ಅಂತಾರಲ್ಲ, ನಾವ್ ಒಗ್ಗಟ್ಟು ನೋಡಿ ನಮ್ದು ದೃಷ್ಟಿ ಆಗೈತಿ ನಮ್ಗೆ ಈಗ. ಆ ತರ ಆಗಿ ಮೊನ್ನೆ ಒಂದೇನೋ ಆ ವ್ಯವಸ್ಥೆ ಆಗಿ ಒಂದು ದುರ್ಘಟನೆ ನಡೆದೈತಿ, ಅದು ಆಗೋಂಗಿಲ್ಲ ಇನ್ ಮುಂದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವೆಲ್ಲರೂ ಒಂದಾಗಿರೋಣ್ರಿ. ಥ್ಯಾಂಕ್ ಯು ಸೋ ಮಚ್ ರೇಣ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.